ನಮಸ್ಕಾರ. ಸುವರ್ಣ ನ್ಯೂಸ್ನ ಈ ವಿಶೇಷ ಸಿನಿಮಾ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಅಜಯ್. 2013 ಹೊಸ ವರ್ಷ ಮೊದಲನೇ ವಾರದಲ್ಲಿ ಯಾವ ಚಿತ್ರಗಳು ಸ್ಯಾಂಡಲ್ವುಡ್ನಲ್ಲಿ ತೆರೆ ಕಾಣಲಿಲ್ಲ. ಆದರೆ ಈ ವಾರ ಸ್ಯಾಂಡಲ್ವುಡ್ನಲ್ಲಿ 4 ಚಿತ್ರಗಳು ತೆರೆ ಕಾಣ್ತಿದೆ. ಅದರಲ್ಲಿ ಒಂದು ಈ ವರ್ಷದ ಮೊದಲನೇ ಚಿತ್ರ. ಈ ಕುರಿತ ವಿಶೇಷ ಕಾರ್ಯಕ್ರಮ ಈ ಭೂಮಿ ಆ ಬಾನು. ಈ ಭೂಮಿ ಆ ಬಾನು ಈ ಚಿತ್ರದ ಬಗ್ಗೆ ಮಾತಾಡೋಕ್ಕೆ ಈಗ ಈ ಚಿತ್ರದ ನಾಯಕ ಅಜಿತ್ ನನ್ನ ಜೊತೆ ಇದ್ದಾರೆ. ಅಜಿತ್, ನಿಮಗೆ ಈ ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ಥ್ಯಾಂಕ್ ಯು. ಇನ್ನು ಈ ಚಿತ್ರದಲ್ಲಿ ಒಂದು ಮುಖ್ಯ ಪಾತ್ರದಲ್ಲಿ ಕಾಣಿಸಿಕೊಂಡಿರುವಂತಹ ಮಿತ್ರ ಅವರು ನನ್ನ ಜೊತೆ ಇದ್ದಾರೆ. ನಿಮಗೂ ಈ ಕಾರ್ಯಕ್ರಮಕ್ಕೆ ಸ್ವಾಗತ ಸರ್. ಥ್ಯಾಂಕ್ ಯು. ಮತ್ತು ಅಜಿತ್, ಮೊದಲನೇದಾಗಿ ಈ ವರ್ಷದ ಮೊದಲನೇ ಚಿತ್ರ ರಿಲೀಸ್ ಆಗ್ತಾ ಇದೆ. ಹೇಗೆ ಅನ್ನಿಸ್ತಾ ಇದೆ? ನಿಮ್ಮ ಫೀಲ್ ಹೇಗಿದೆ? ಡೆಫಿನೆಟ್ಲಿ ವರ್ಷ 2012 ನಾವೇನೊಂದು ಕಷ್ಟಪಟ್ಟು ಆಮೇಲೆ ಭಾಳ ಇಷ್ಟಪಟ್ಟು ಒಂದು ಒಳ್ಳೆ ಒಂದು ಸಿನಿಮಾನ ರೆಡಿ ಮಾಡಿದ್ದೀವೋ ಅದು 2013 ಹೊಸ ವರ್ಷದಲ್ಲಿ ಸಂಕ್ರಾಂತಿ ಹಬ್ಬಕ್ಕೆ ಮುಂದೆ ಬರ್ತಾ ಇದೆ. ಸೊ ಭಾಳ ಖುಷಿ ಆಗುತ್ತೆ. ವರ್ಷದ ಮೊದಲನೇ ಸಿನಿಮಾ. ಸೊ ಆಲ್ ಪಾಸಿಟಿವ್ ವೈಬ್ಸ್ ಇದೆ. ಯಾಕಂದರೆ ನಮ್ಮ 2012 ಎಂಡಿಂಗ್ ಭಾಳ ಚೆನ್ನಾಗಿರೋ ಸಿನಿಮಾಗಳು ಬಂತು ಕನ್ನಡದಲ್ಲಿ. ಸೊ ವರ್ಷದ ಮೊದಲನೇ ಸಿನಿಮಾ ಕೂಡ ನಮ್ದು ಬರ್ತಿದೆ. ಸೊ ಭಾಳ ಖುಷಿ ಆಗುತ್ತೆ ಈ ಥರ ಇದ್ದರೆ. ಇನ್ನು ಕನ್ನಡದ ಗಂಗನಂ ಮಿತ್ರ ಇತ್ತೀಚೆಗಂತೂ ಗಂಗನಮಿಂದ ತುಂಬಾ ಫೇಮಸ್ ಆಗ್ಬಿಟ್ಟಿದ್ದಾರೆ. ಹೌದೌದು ಸರ್, ಹೌದು. ಸೊ ಈ ಚಿತ್ರದಲ್ಲಿ ನೀವೇನು ಮಾಡ್ತಿದ್ದೀರಾ? ನಿಮ್ಮ ಪಾತ್ರ ಹೇಗಿದೆ? ಕಾಮಿಡಿ ಪಾತ್ರ. ಬಟ್ ನನಗೆ ಭಾಳ ವಿಶೇಷ ಅಂತ ಹೇಳಿದ್ರೆ ಚಿತ್ರಕಥೆಯಲ್ಲಿ ನಮ್ಮನ್ನು ಬಳಸ್ಕೊಂಡಂಥ ರೀತಿ, ಕತೆ ಮತ್ತು ಚಿತ್ರಕಥೆಯಲ್ಲಿ ನಮ್ಮನ್ನು ಬಳಸ್ಕೊಂಡಂಥ ರೀತಿ. ಒಂದೇ ಸೀನಲ್ಲಿ ಹೇಳ್ಬಿಡ್ತಾರೆ ಇವರು ನಾವು ಎಷ್ಟು ಒಳ್ಳೆ ಗೆಳೆಯರು. ನಮ್ಮ ಕ್ಯಾರೆಕ್ಟರ್ನ ಒಂದೇ ಸೀನಲ್ಲಿ ಜಾಸ್ತಿ ಎಳೆಯದೆ ತುಂಬ ಬಿಲ್ಡಪ್ಗಳಿಲ್ಲದೆ ಒಂದೇ ಒಂದು ಸೀನಲ್ಲಿ ಹೇಳ್ಬಿಡ್ತಾರೆ ಇವರು ತುಂಬ ಹಳೆಯ ಸ್ನೇಹಿತರುಗಳು, ಇವರ ಒಬ್ಬೊಬ್ಬರ ಗುಣಲಕ್ಷಣಗಳು ಈ ಥರ ಅಂತ. ಶರಣ್ ಸರ್, ಮಂಡ್ಯ ಚಂದ್ರು ಅವರು, ನಾನು, ಅಜಿತ್ ಸರ್ ಒಂದೇ ರೂಮಲ್ಲಿ ಇರ್ತೀವಿ, ರೂಮ್ಮೇಟ್ಸು. ಆರ್ಕೆಸ್ಟ್ರಾ ನಮ್ಮ ಹಾಬಿ. ಕಥೆಯಲ್ಲಿ ಬ್ಲೆಂಡ್ ಮಾಡ್ಕೊಂಡು ಹೋಗಿದ್ದಾರೆ ತುಂಬ ಅದ್ಭುತವಾಗಿ. ಪ್ರತಿಯೊಂದು ಸೀನಲ್ಲೂ ಕೂಡ ಬರೀ ಕಾಮಿಡಿಗೆ ಬಳಸ್ಕೊಳ್ಳದೆ ಕಥೆಯಲ್ಲಿ ನಮ್ಮನ್ನು ಬಳಸ್ಕೊಂಡು ಹೋಗಿದ್ದಾರೆ. ಭಾಳ ಎಕ್ಸ್ಪೆಕ್ಟೇಷನ್ ಇದೆ. ನಾನು ಮಂಗಳೂರು ಶೈಲಿಯಲ್ಲಿ ಮಾತಾಡ್ತೀನಿ ಇದರಲ್ಲಿ. ಶರಣ್ ಅವರು ಹುಬ್ಳಿ ಶೈಲಿಯಲ್ಲಿ ಮಾತಾಡ್ತಾರೆ, ಚಂದ್ರು ಮಂಡ್ಯ ಶೈಲಿಯಲ್ಲಿ ಮಾತಾಡ್ತಾರೆ, ಇವರು ಬೆಂಗಳೂರು ಕನ್ನಡವನ್ನು ಭಾಳ ಅಚ್ಚುಕಟ್ಟಾಗಿ ಮಾತಾಡ್ತಾರೆ. ಸೊ ಮಂಗಳೂರು ಶೈಲಿಯಲ್ಲಿ ಒಂದೆರಡು ಡೈಲಾಗ್ ಹೇಳಿ. ಎಂತ ಮಾಡುವ ಮರೆ, ಭಯಂಕರ ಚಂದ ಉಂಟು ಸಿನಿಮಾ. ಸಂಕ್ರಾಂತಿ ಎಂತ ಮಾಡುವ ಅಂದರೆ, ಸಂಕ್ರಾಂತಿ ಹಬ್ಬಗಳ ರಾಜ. ಹಬ್ಬ ಸ್ಟಾರ್ಟ್ ಆಗೋದು ಸಂಕ್ರಾಂತಿಯಿಂದ. ಕನ್ನಡ ಇಂಡಸ್ಟ್ರಿಯಲ್ಲಿ ಈ ಭೂಮಿ ಆ ಬಾನು ಸಿನಿಮಾಗಳು ಸ್ಟಾರ್ಟ್ ಆಗ್ತದೆ. ಹಬ್ಬ ಅಂದರೆ ಹಬ್ಬ, ಎಲ್ಲರೂ ಬಂದು ನೋಡಿ ಮಜಾ ಮಾಡಿ. ಇವತ್ತು ನಿಮ್ಮ ಜೊತೆ ಭೂಮಿ ಇಲ್ಲ, ಬರೀ ಬಾನು ನಮ್ಮ ಜೊತೆ ಇದ್ದಾರೆ. ಹೇಗೆ ಅನಿಸ್ತದೆ ಮಲಯಾಳಂ ಆ್ಯಕ್ಟರ್ ಶರಣ್ಯ? ಮಾಡ್ತಾ ಇದ್ದೀರಾ? ನಾನೊಂದು ವಿಷಯ ಹೇಳ್ತೀನಿ. ಅಜಿತ್ ಮತ್ತು ಶರಣ್ಯ ಇಬ್ಬರು ಸಣ್ಣ ವಯಸ್ಸಿಂದ ಫ್ರೆಂಡ್ ಏನೋ ಮಟ್ಟಕ್ಕೆ ಅವ್ರ ಕೆಮಿಸ್ಟ್ರಿ ವರ್ಕೌಟ್ ಆಗಿದೆ. ನೀವು ನೋಡ್ಬೋದು, ಸಾಂಗಲ್ಲಿ ನೋಡಿರ್ಬೋದು. ಏನು ತುಂಬಾ ನಂಗೆ ಗೊತ್ತಿಲ್ಲ, ಫ್ರೆಂಡ್ಸ್ ಮೊದಲು ಹೇಳ್ಬಿಡಿ ಅದು. ಇಲ್ಲ ಶೂಟಿಂಗ್ ದಿನಾನೇ ನೋಡಿರೋದು. ಈ ಕಥೆನ ಇವರಿಬ್ಬರನ್ನ ಇಟ್ಕೊಂಡು ಮಲ್ಲಿಕಾರ್ಜುನ್ ಅವ್ರು ಮಾಡಿದ್ದಾರೆ. ಆ ಮಟ್ಟಕ್ಕಾಗಿದೆ. ಏನು ಚೆನ್ನಾಗಿ ಅವ್ರ ಕಾಂಬಿನೇಷನ್, ಅವ್ರದ್ದು ಕೆಮಿಸ್ಟ್ರಿ ವರ್ಕೌಟ್ ಆಗಿದೆ ಅಂತ ಹೇಳಿದ್ರೆ ನೀವು ಸಿನಿಮಾ ಸಾಂಗ್ಗಳು ನೋಡಿ ಎಲ್ಲರೂ ಕೂಡ ಖುಷಿಯಾಗಿದೆ. ಒಂದು ಯಂಗ್ ಕಪಲ್, ಈ ಯಂಗ್ ಜೋಡಿ ಗಾಂಧಿನಗರಕ್ಕೆ ಬಂದಿದೆ, ಲಗ್ಗೆ ಹಾಕಿದೆ ಅಂತ ಹೇಳಿದ್ರೆ ಭಾಳ ಖುಷಿಯಾಗಿದೆ ನನಗೆ. ಬಿಕಾಸ್ ಆ ಸಿನಿಮಾದಲ್ಲೂ ಅಷ್ಟೇ, ಈಗ ನೀವು ಇಂಟೆನ್ಸಿಟಿ ಆಫ್ ಲವ್ ನೋಡ್ಬೋದು. ಸೊ ಸೋಲ್ ಮೇಟ್ಸ್ ಅಂತಿದೆ ಭೂಮಿ ಮತ್ತು ಬಾನು. ಸೊ ಎಲ್ಲೋ ಒಂದು ಕಡೆ ಆ ಒಂದು ಅಂಡರ್ಸ್ಟ್ಯಾಂಡಿಂಗ್ ತುಂಬ ಮುಖ್ಯ. ಈ ಒಂದು ಪಾತ್ರ ಮಾಡಬೇಕಾದ್ರೆ ನಾವೊಂದು ಕಾಮಿಡಿ ಫ್ರೆಂಡ್ಸ್ ಮಾಡಬೇಕಾದ್ರೆ ನಾವೆಲ್ಲ ತುಂಬ ಈಸಿಗೆ ಜೆಲ್ಲಪ್ ಆಗಿಬಿಟ್ವಿ. ಬಟ್ ಒಂದು ಗೊತ್ತಿಲ್ಲದಿರುವಂಥ ಒಂದು ಆರ್ಟಿಸ್ಟ್ ಜೊತೆಗೆ ಬಂದಾಗ ನಿಮಗೆ ಆ ಒಂದು ಫೀಲಿಂಗ್ ಮತ್ತು ಆ ಒಂದು ಕಮ್ಯುನಿಕೇಷನ್ ಇಲ್ಲ ಅಂತಂದರೆ ಎಲ್ಲೋ ಒಂದು ಕಡೆ ಡಿಸ್ಟೆನ್ಸ್ ಕಾಣುತ್ತೆ. ಬಟ್ ಇವ್ರಿಗೆ ಭಾಷೆ ಬರಲ್ಲ. ಫಸ್ಟ್ ಆಫ್ ಆಲ್ ಇವರು ಮಲಯಾಳಂ ಇಂದ ಬಂದಿರೋರು, ಶರಣ್ಯ ಮೋಹನ್. ಸೊ ಆದರೂ ಕೂಡ ಎಲ್ಲೋ ಒಂದು ಕಡೆ ಅವ್ರ ಎಕ್ಸ್ಪ್ರೆಷನ್ಸು ಮತ್ತು ಪ್ರೊಫೆಷ್ನಲ್ ವೈಸ್ ತುಂಬ ಒಳ್ಳೆ ಆರ್ಟಿಸ್ಟು. ಸೊ ಹಾಗಾಗಿ ನಾನು ಯೂಶ್ವಲಿ ಭಾಳ ಫ್ರೆಂಡ್ಲಿ ಅಲ್ವಾ. ಸೊ ಸ್ಟಾರ್ಟಿಂಗಲ್ಲೇ ಮಾತಾಡಿ ಈ ಥರ ಮಾಡೋಣ ಆ ಥರ ಮಾಡೋಣ ಅಂತ. ಹಿಂಗೋರ್ಗೆ ಭಾಷೆ ಬರಲ್ಲ. ಅವ್ರಿಗೆ ಭಾಷೆ ಬಂದಿದ್ರೆ ನಮ್ಮನ್ನೆಲ್ಲ ಫುಲ್ ಡಮ್ಮಿ ಮಾಡಕ್ಕೆ ಬಿಡ್ತಿದ್ರು ಸ್ಕ್ರೀನಲ್ಲಿ. ಅವ್ರನ್ನ ಹಿಡ್ಕೊಂಡು ಸೊ ಏನು ಮಾಡ್ಬೋದು ಬೆಸ್ಟ್ ಮಾಡಿದ್ದೀವಿ. ಫೈನಲ್ ಔಟ್ಪುಟ್ ನೋಡಿದಾಗ ನಿಮ್ಗೆ ಏನು ಅನಿಸ್ತು? ಯಾವ ರೀತಿ ಅವ್ರದ್ದು ಕ್ಯಾರೆಕ್ಟರ್ ಬಂದಿದೆ? ಅದಕ್ಕೆ ಎಷ್ಟು ಮಟ್ಟಿಗೆ ಅವರು ಇದು ಎಫರ್ಟ್ ಹಾಕಿದ್ದಾರೆ? ಎಫರ್ಟ್ ಡೆಫಿನೆಟ್ಲಿ ಇದೆ. ಬಿಕಾಸ್ ಅವರು ಕನ್ನಡದಲ್ಲಿ ಅವ್ರು ಹೇಳಿರೋ ಡೈಲಾಗ್ಸು ನನಗೆ ಕೊಟ್ಟರೆ ನಾನು ಹೇಳೋಕ್ಕಾಗಲ್ಲ. ಯಾಕಂದರೆ ನಮ್ಮ ಮಲ್ಲಿಕಾರ್ಜುನ್ ಸರ್ ಅವ್ರ ಡೈಲಾಗ್ಸು ಹೇಳಬೇಕಂದ್ರೆ ಮಿನಿಮಮ್ ಒಂದಿನ ಅಭ್ಯಾಸ ಮಾಡ್ಕೊಬೇಕು. ಯಾಕಂದರೆ ನಿಮ್ಗೆ ಆ ಕನ್ನಡ ವರ್ಡ್ಸ್ ಆಗಿರ್ಬೋದು ಇದಾಗಿರ್ಬೋದು ತುಂಬ ಚೆನ್ನಾಗಿರುತ್ತೆ. ಬಿಕಾಸ್ ಒಂದು ಡಿಫ್ರೆಂಟ್ ಸೌಂಡಿಂಗ್ ಇರುತ್ತೆ. ಸೊ ಹಂಗಾಗಿ ಆ ಕನ್ನಡನ ಅವ್ರು ಹೇಳಿದ್ದಾರೆ ಅಂತಂದರೆ ನಿಜವಾಗ್ಲೂ ಅವ್ರದ್ದು ಎಫರ್ಟ್ ತುಂಬ ಇದೆ. ನಾನು ನೋಡಿದಾಗ ನನಗೆ ಅನಿಸಿದ್ದು ಅದೇ. ಬಿಕಾಸ್ ಭೂಮಿ ಭಾಳ ಮುಖ್ಯ ಪಾತ್ರ ಸಿನಿಮಾದಲ್ಲಿ. ಸೊ ಬಾನು ಕೂಡ ತುಂಬ ಮುಖ್ಯ ಪಾತ್ರ. ಇವರಿಬ್ಬರ ಮಧ್ಯ ಹೇಗಿರುತ್ತೆ ಅನ್ನೋದು ಒಂದು ಡೈಲಾಗ್ ಕಮ್ಯುನಿಕೇಷನ್ಸ್ ಎಲ್ಲ ಇರೋದು. ಸೊ ಎಫರ್ಟ್ ವೈಸಲ್ಲಿ ತುಂಬ ಚೆನ್ನಾಗಿದೆ ಆ್ಯಂಡ್ ಔಟ್ಪುಟ್ ಇಸ್ ಟೂ ಗುಡ್. ನಿಮ್ಮದು ಮತ್ತು ಶರಣ್ದು ಅವ್ರದ್ದು ಮತ್ತು ಮಂಡ್ಯ ಚಂದ್ರು ಅವ್ರದ್ದೆಲ್ಲ ಹೇಗೆ ಬಂದಿದೆ? ಈ ನಂದಾಗಲಿ, ಚಂದ್ರು ಅವ್ರದ್ದಾಗಲಿ, ನಮ್ಮ ಶರಣ್ ಸರ್ದಾಗಲಿ ನ್ಯಾಚುರಲ್ ಆಗಿ ಇದು ಪಾತ್ರಗಳಿಗೆ ಇದೆ ಅಂತ ಜನರಿಗೆ ಫೀಲ್ ಆಗುತ್ತೆ. ಈ ಸ್ಲ್ಯಾಪ್ ಸ್ಟಿಕ್ಸ್ ಕೈಂಡ್ ಆಫ್ ಕಾಮಿಡಿ ಅಲ್ಲ. ಸೊ ಇದೊಂದು ಸಿಚುವೇಶನಲ್. ಆ ಸಿಚುವೇಶನ್ ಬಂದಾಗ
ಇವ್ರ ಮ್ಯಾನರಿಸಮ್ ಇವ್ರು ಎಕ್ಸ್ಟ್ರಾ ಏನು ಮಾಡ್ತಿಲ್ಲ, ಬಟ್ ಆ ಭಾಷೆ ಇದೆ ಗೊತ್ತಾ, ಭಾಷೆಯಲ್ಲಿ ಬಟ್ ಆ ಗ್ಯಾಪಲ್ಲಿ ಮಾಡೋದಿದೆಯಲ್ಲ ತುಂಬ ಕಷ್ಟವಾದ ಕೆಲಸ. ಬಟ್ ಆ ಕೆಲಸನ ಇವ್ರು 3 ಜನ ತುಂಬ ಚೆನ್ನಾಗಿ ಮಾಡಿದ್ದಾರೆ. ನಿಮಗೆ ಒಂದು ಬೌಂಡ್ರಿ ಇರುತ್ತಲ್ವಾ, ಅಷ್ಟರಲ್ಲೇ ಮಾಡಬೇಕು, ಅವರು ಓವರ್ ಆ್ಯಕ್ಟ್ ಮಾಡೋಂಗಿಲ್ಲ. ಸೊ ಆ ಒಂದು ಕ್ಯಾರೆಕ್ಟರ್ನ ನೀವು ಇನ್ಫ್ಯಾಕ್ಟ್ ಸಾಂಗಲ್ಲೂ ಅದು ಉಪಕರಿಸಿ, ನನಗೆ ಇಡೀ ಸಿನಿಮಾದಲ್ಲಿ ನನಗೆ ತುಂಬ ಇಷ್ಟ ಆಗಿದೆ. ನನಗೆ ತುಂಬ ಜನ ಫೋನ್ ಮಾಡ್ತಾ ಇದ್ದಾರೆ, ಈಗ ಸೂಪರ್ ಹಿಟ್ ಆಗಿದೆ ಸಾಂಗ್ ಅದು ಉಪಕರಿಸಿ ಒಮ್ಮೆ ನೀನು, ಅದು ಎಂಗೇಜ್ಮೆಂಟ್ ಅಲ್ಲ ಮದುವೆ ಸೀನ್, ಅದು ಶರಣ್ ಅವರು ಮದುವೆ ಸೀನು. ನಾವೆಲ್ಲ ಸ್ನೇಹಿತರಲ್ಲಿ ಹೋದಾಗ ಏನು ಮಾಡ್ತೀವಿ ಅಂತ, ನಾನು ಎಲ್ಲೂ ಡ್ಯಾನ್ಸ್ ಮಾಡಿಲ್ಲ, ಏನು ಮಾಡಿಲ್ಲ. ಆ ಬ್ಯಾಕ್ ಡ್ರಾಪಲ್ಲಿ ಮದನ್ ಅರಣ್ಯವ್ರು ನನ್ನ ಬಳಸ್ಕೊಂಡಂಥ ರೀತಿ ನಾನು ಮಾಡುವಂಥ ಕೆಲವು ತರಲೆಗಳು ನಗು ಹುಟ್ಟಿಸುತ್ತೆ, ಸಾಂಗಲ್ಲಿ ನನಗೆ ಹುಟ್ಟಿಸುತ್ತೆ. ಹೀರೋ ತುಂಬ ಫೀಲಾಗಿ ಗಾಡಿ ಹೇಳ್ತಾ ಇದ್ದಾರೆ, ನಾನು ಪಾಡಿ ನಾವು ಎಂಜಾಯ್ ಮಾಡಿಕೊಂಡು ಕಾಮಿಡಿ ಮಾಡ್ಕೊಂಡು ಹೋಗ್ತಾ, ಅದು ಜೆಲ್ ಆಗಿದೆ, ನ್ಯಾಚುರಲ್ ಫೀಲ್. ಇನ್ನು ಈ ಫಿಲಮಿಂದ ಸ್ವಲ್ಪ ಹೊರಗಡೆ ಬಂದು ಮಾತಾಡೋದಾದ್ರೆ, ಆರ್ಕೆಸ್ಟ್ರಾ ಅಂತಿದ್ದೀರಾ, ಡ್ಯಾನ್ಸ್ ಅಂತ ಎಲ್ಲ ಹೇಳ್ತಿದ್ದೀರಾ. ಇತ್ತೀಚೆಗೆ ಗಂಗನಮ್ ಹಾಡಿಂದ ಮಿತ್ರ ಅವರು ತುಂಬಾ ಫೇಮಸ್ ಆಗ್ಬಿಟ್ಟಿದ್ದಾರೆ. ಸೊ ನಿಮಗಿದ್ದು ಮಾಡ್ಬೇಕಂತ ಹೆಂಗೆ ಅನ್ನಿಸ್ತು? ಗಂಗನಮ್ ಮಾಡಿರೋದನ್ನ ನೀವು ಮಾಡಿದಿರಲ್ಲ? ಇಲ್ಲ, ನಾನು ನೋಡಿದಾಗ ಆ ಸ್ಟೈಲ್ ಇದೆಯಲ್ಲ, ಅದು ನಮ್ಮ ಮಂಡ್ಯದ ಕಡೆ ಕುದುರೆ ಓಡಿಸುವಾಗ, ಮೈಸೂರು ಕೂಡ ಕುದುರೆ ಓಡಿಸುವಾಗ ಮಾಡುವಂಥ ಶೈಲಿ. ಅದನ್ನೇನು ದೊಡ್ಡದ ಮಾಡೋದು, ನಾವು ಮಾಡೋದು ಅದನ್ನ ಪಂಚ್ ಹಾಕ್ಬಿಟ್ಟು ಮಾಡಿದ್ವಿ, ಟ್ರೈ ಮಾಡಿದ್ವಿ, ಚೆನ್ನಾಗೋದು ಅಂತ. ಮಂಡ್ಯ ಸ್ಟೆಪ್ ಹಾಕ್ಬೋದಾ? ಮಾಡೋಣ, ಇಲ್ಲೇ ಕೂತ್ಕೊಂಡು ಮಾಡ್ಬೇಡ.